ಚಿಟ್ಟೆ ಅಂದರೆ ಪ್ರಿಯಾಗೆ ತುಂಬ ಇಷ್ಟ. ಅವಳ ರೂಮ್ನಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳ ಚಿತ್ರ ತುಂಬಿರ್ತಿತ್ತು. ಅಪ್ಪ, ನಾವು ಪಾರ್ಕ್ಗೆ ಹೋಗಿ ನಿಜವಾದ ಚಿಟ್ಟೆ ನೋಡಿ ಬರೋಣ ಅಂತ ಅವಳು ಪ್ರತಿದಿನ ಅವರಪ್ಪನ ಕೇಳ್ತಿದ್ಲು. ಆದರೆ ಅವರಪ್ಪಂಗೆ ಗೊತ್ತಿರಲಿಲ್ಲ, ಇದಕ್ಕಿಂತ ಚಿಕ್ಕ ರೆಕ್ಕೆ ಜೀವಿ ಅವರ ಜೀವನ ಪರ್ಮನೆಂಟಾಗಿ ಚೇಂಜ್ ಮಾಡುತ್ತಂತ. ಒಂದು ಕೆಟ್ಟ ಮುಂಜಾನೆ ಪ್ರಿಯಾಗೆ ಜ್ವರ ಬಂತು. ಕೆಲವೇ ದಿನದಲ್ಲಿ ತೀವ್ರ ಡೆಂಗ್ಯೂ ರೋಗದಿಂದ ಬಳಲುತ್ತಾ ICUನಲ್ಲಿ ಅಡ್ಮಿಟ್ ಆಗಿ ಜೀವಾಮರಣದ ಹೋರಾಟ ನಡೆಸಿದ್ಲು. ಅಪ್ಪ ಹೆಲ್ಪ್ಲೆಸ್ ಇಂದ ಯೋಚನೆ ಮಾಡ್ತಾ, ಪಾರ್ಕಿಗೆ ಹೋಗ್ಬೇಕಂತ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಈಗ ಯಾವತ್ತೂ ಆಗಲ್ಲ ಅಂತ. ಈ ರೀತಿ ಪ್ರಿಯಾಸ್ ಸ್ಟೋರಿ ಥರ ಎವ್ರಿ ಇಯರ್ ಡೆಂಗ್ಯೂಯಿಂದ ಅಫೆಕ್ಟ್ ಆಗಿರೋ ಸಾವಿರಾರು ಜನರ ಸ್ಟೋರಿಲಿ ಇದು ಒಂದು ಮಾತ್ರ. ಆದರೆ ಈ ಡೆಂಗ್ಯೂ ನಿಜವಾಗಿ ಏನು? ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಭಾರಿ ಏರಿಕೆ ಆಗಿದೆ. Dengue cases in Karnataka have been steadily increasing. ಮತ್ತೆ ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಯಾಕೆ ಇಷ್ಟು ಕಷ್ಟ? ಡೆಂಗ್ಯೂ ಅಂದರೆ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಏರಿಯಾಸ್ನಲ್ಲಿ ಸೊಳ್ಳೆಗಳ ಮೂಲಕ ಹರಡೋ ಒಂದು ವೈರಲ್ ರೋಗ. ಈಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ ಬ್ರೀಡಿಂಗ್ ಸೈಟನ್ನು ಹುಡುಕುತ್ತೆ, ಮೊಟ್ಟೆ ಹಾಕಿ ಡೆವಲಪ್ಮೆಂಟ್ ಆಗುತ್ತೆ. 2-3 ದಿನದಲ್ಲಿ ಅದು ಲಾರ್ವಾ ಸ್ಟೇಜಲ್ಲಿ ಬರುತ್ತೆ. ಅದಾದಮೇಲೆ 5 to 7 days ಆದಮೇಲೆ ಪೂಪಾ ಸ್ಟೇಜಲ್ಲಿ ಬರುತ್ತೆ. 2-3 ದಿನ ಆದಮೇಲೆ ಅಡಲ್ಟ್ ಫಾರ್ಮಲ್ಲಿ ಬರುತ್ತೆ. ಈ ಅಡಲ್ಟ್ ಫಾರ್ಮ್ ಆಗಿರೋ ಈಡಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ ಪ್ರೆಗ್ನೆಂಟ್ ಆದಾಗ ಇದು ಸರ್ಚ್ ಮಾಡುತ್ತೆ ಹ್ಯೂಮನ್ ಅಥವಾ ಆ್ಯನಿಮಲ್ ಬ್ಲಡ್ಗೆ. ಅವನಿಗೆ ಕಡ್ದು ಆ ವೈರಸ್ನ ಇನ್ಫೆಕ್ಟ್ ಮಾಡುತ್ತೆ. ಸೊ ಹೀಗೆ ಸ್ಪ್ರೆಡ್ ಆಗುತ್ತೆ. ಈ ಡೆಂಗ್ಯೂ ಕೇಸಸ್ ಯಾಕೆ ಇನ್ಕ್ರೀಸ್ ಆಗ್ತಿದೆ? ಏನು ಹೇಳಬೇಕಂದ್ರೆ ಇದಕ್ಕೆ ಯಾವುದೇ ಥರದಾಗಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅನ್ನೋದಿಲ್ಲ. ಕ್ಲೈಮೇಟ್ ಚೇಂಜಿಂದಾಗಿ ಎಂಡಮಿಕ್ ಪ್ರದೇಶ ಅಂದರೆ ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ಏರಿಯಾಸಲ್ಲಿ ಲಿಮಿಟೆಡ್ ರಿಸೋರ್ಸ್ಗಳಿಂದಾಗಿ ಇನ್ಅಡಿಕ್ವೇಟ್ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ರ್ಯಾಪಿಡ್ ಆ್ಯಂಡ್ ಅನ್ಪ್ಲ್ಯಾನ್ಡ್ ಪಾಪ್ಯುಲೇಷನ್ ಗ್ರೋತಿಂದಾಗಿ, ಲ್ಯಾಕ್ ಆಫ್ ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್, ಓವರ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರಿಂದಾಗಿ, ಡಿಟೆಕ್ಷನ್ ಮತ್ತು ರೆಸ್ಪಾನ್ಸ್ಗೆ ಡಿಲೇ ಆಗ್ತಿರೋದ್ರಿಂದಾಗಿ ಜಾಸ್ತಿ ಆಗ್ತಿದೆ. ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಡೆಂಗ್ಯೂ ವರ್ಲ್ಡಲ್ಲಿ $8.9 billion ಆ್ಯನ್ಯುವಲಿ ಕಾಸ್ಟ್ ಆಗ್ತಿದೆ. ಈ ಡೆಂಗ್ಯೂ ಕೇಸಸ್ಗಳು ಹೆಚ್ಚಾದರೆ ಎಕನಾಮಿಕ್ ಇಂಪ್ಯಾಕ್ಟ್ ಏನಾಗುತ್ತೆ? ಸೊ ಅಂದ್ಕೊಳ್ಳಿ, ಒಬ್ಬ ಪರ್ಸನ್ಗೆ ಅಂದರೆ ಆ ವರ್ಕ್ ಫೋರ್ಸಲ್ಲಿರೋ ಒಬ್ಬ ಪರ್ಸನ್ಗೆ ಡೆಂಗ್ಯೂ ಅಟ್ಯಾಕ್ ಆಯಿತು ಅಥವಾ ಅವರ ಮನೆಯವರಿಗಾಯಿತು. ಸೊ ಅದನ್ನು ಕೇರ್ ಮಾಡಲಿಕ್ಕೆ ಅಥವಾ ಅವ್ನ ಕಾಳಜಿ ಮಾಡಲಿಕ್ಕೆ ಅವ್ರ ಫ್ಯಾಮಿಲಿದವ್ರು ಇರ್ತಾರೆ, ಅಥವಾ ಅವ್ರ ಫ್ಯಾಮಿಲಿ ಬಂದರೆ ಅವ್ನು ಕೇರ್ ಮಾಡ್ತಾನೆ. ಸೊ ಅದರಿಂದ ಪ್ರೊಡಕ್ಟಿವಿಟಿ ಲಾಸ್ ಆಗುತ್ತೆ. ಸೊ ಈ ಪ್ರೊಡಕ್ಟಿವಿಟಿ ಲಾಸ್ ಆಗಿರೋದ್ರಿಂದ ಅವನ ಎಂಪ್ಲಾಯರ್ಸ್, ಅವರ ಬಿಸ್ನೆಸಸ್ ಮತ್ತು ಪೂರಾ ನೇಷನಿಗೆ ಅಂದರೆ ಎಕನಾಮಿಕ್ ಗ್ರೋತಲ್ಲಿ ಅಲ್ಲಿ ಅವನು ಕುಂಠಿತಗೊಳಿಸುತ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕಂದ್ರೆ what we have to do is we have to always see that we are not bitten by the mosquitoes. So we should preferably wear maybe full sleeve clothes. We see government as well as us individually, we have to see to it that there is no waterlogging around our houses. There is no water stored where it is a stagnant water, because that is a place where the dengue mosquito breeds. ವೈಲ್ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಚಾಲೆಂಜಸ್ಗಳನ್ನು, ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಈ ಸೊಳ್ಳೆಗಳನ್ನು ಅಂತ. ಆದರೆ ನಾವು ಇನ್ನೊಂದು ಪರ್ಸ್ಪೆಕ್ಟಿವ್ ಹೇಳಬೇಕಂದ್ರೆ, ಈ ಸಣ್ಣ ಸೊಳ್ಳೆ ಎಷ್ಟೋ ಮಿಲಿಯನ್ ಇಯರ್ಸಿಂದ ಇದ್ದಾವೆ ಮತ್ತು ಅಡಾಪ್ಟ್ ಆಗ್ತಿದ್ದಾವೆ. ಆದರೆ ನಾವು ಇದರಿಂದ ಏನು ಕಲಿಬೋದಪ್ಪ ಅಂದರೆ, ನಾವು ಹೇಗೆ ಇದ್ರ ಜೊತೆ ಕೋಎಕ್ಸಿಸ್ಟೆನ್ಸಿಂದ ಇರ್ಬೋದು ಮತ್ತು ನಾವು ಫೋಕಸ್ ಮಾಡ್ಬೋದು ಬೈ ಇನ್ಸ್ಪೈರ್ಡ್ ಸೊಲ್ಯೂಷನ್ಸ್ಗಳನ್ನು. ನಮ್ಮ ಅಪ್ರೋಚ್ನ ಟು ಫೈಟ್ ಅಗೇನ್ಸ್ಟ್ ಇಂದ ಟು ಇನ್ನೋವೇಟ್ ವಿತ್ ಗೆ ಚೇಂಜ್ ಮಾಡಿದರೆ ಬರೀ ಡೆಂಗ್ಯೂ ಪ್ರಾಬ್ಲಮ್ ಅಷ್ಟೇ ಅಲ್ಲ, ನಾವು ಇನ್ಕ್ರೆಡಿಬಲ್ ಅಡ್ವಾನ್ಸ್ಮೆಂಟ್ಗೆ ನಾವು ಡಿಸ್ಕವರ್ ಮಾಡ್ಬೋದು. ಸೊ ಇದರಿಂದ ಆರ್ಕಿಟೆಕ್ಚರ್, ಸಿಟಿ ಪ್ಲ್ಯಾನಿಂಗ್, ಬಯೋಟೆಕ್ನಾಲಜಿಗೂ ತುಂಬ ಹೆಲ್ಪ್ ಆಗುತ್ತೆ. ಡೆಂಗ್ಯೂ ಪ್ರಿವೆನ್ಷನ್ನ ಫ್ಯೂಚರ್ ಬರೀ ನಮ್ಮನ್ನಷ್ಟೇ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಲ್ಲ, ಬಟ್ ರೀಇಮೇಜಿನ್ ಮಾಡ್ಕೊಳ್ಳೋದು ನಮ್ಮ ಎಂಟೈರ್ ರಿಲೇಷನ್ಶಿಪ್ ನೇಚರ್ ವರ್ಲ್ಡ್ ಜೊತೆ. ಮೇ ಬಿ ಯಾವ ತಂದೆನೂ ತನ್ನ ಮಗಳಿಗೆ ಪಾರ್ಕ್ಗೆ ಕರ್ಕೊಂಡು ಹೋಗಲಿಕ್ಕೆ ಪೋಸ್ಟ್ಪೋನ್ ಮಾಡಲ್ಲ.